ಅಷ್ಟೇ ಯಾಕಂದರೆ ಅಂಗಡಿ ಹೋಗಿ ತಗೊಳ್ಳೋಕ್ಕಾಗಲ್ಲ, ಹೋಟ್ಲಲ್ಲಿ ಹೋಗಿ ಊಟ ಮಾಡೋಕ್ಕಾಗಲ್ಲ ನಾವು. ಇಲ್ಲಿ ಅಂದರೆ ಸ್ವಲ್ಪ ಸಸ್ತಾ ಸಿಗ್ತಾಯಿತ್ತು ನಮಗೆ, ಅದೇನೇ ಬೇಜಾರು, ಮತ್ತು ಬೇರೆ ಏನಿಲ್ಲ. ಮತ್ತು ಕ್ಲೀನಾಗಿದೆ. ಹೋಟ್ಲಲ್ಲಿ ಅಂಗಡಿಲಿ ಸಿಗೋವಂಥದ್ದು ಫುಟ್ಪಾತಲ್ಲಿ ಏನು ಸಿಗ್ತಾ ಇತ್ತು ಮ್ಯಾಮ್? ಇಲ್ಲಿ ನಾವು 100 ರೂಪಾಯಿಗೆ ತಿಂತೀವಿ, ಹೋಟ್ಲಲ್ಲಿ ಹೋದರೆ 300 ರೂಪಾಯಿ 400 ರೂಪಾಯಿ. ಅದು ಹೆಂಗಾಗುತ್ತೆ? ಇವಾಗ ಹಾಸ್ಪಿಟ್ಲಲ್ಲಿ ಇರ್ತೀವಿ, ಎಮರ್ಜೆನ್ಸಿ, ನಾವೆಲ್ಲ ಬಡವರೇ, ಏನು ಸೌಕರ್ಯ ಇಲ್ವಲ್ಲ. ನಾವು ಹೋಗಿ ಅಲ್ಲಿ 100 ರೂಪಾಯಿಗೆ ತಿನ್ಬೋದು. 200 ರೂಪಾಯಿ ಅಲ್ಲಿ 300 ರೂಪಾಯಿ 200 ರೂಪಾಯಿ ತಿನ್ನೋದು, 100 ರೂಪಾಯಿ ತಿಂದರೆ 200 ರೂಪಾಯಿ ನಮಗೆ ಬಚತ್ತಾಗುತ್ತೆ, ಬೇರೆ ಮೆಡಿಕಲ್ಗೆ ಆಗುತ್ತೆ. ಅದರಿಂದ ನಮಗೆ ಸ್ವಲ್ಪ ಕಷ್ಟನೇ. ಹೋಟ್ಲಲ್ಲಿ ನಮಗೆ ಕ್ವಾಲಿಟಿ ಆಗಿರೋಂಥ ಊಟ ಕೊಡ್ತಾರೆ, ಫುಟ್ಪಾತ್ನಲ್ಲಿ ಸೇಮ್ ಅದು ಇದು ಸೇಮ್ನೇ, ಕ್ವಾಲಿಟಿ ಎಲ್ಲ ಏನಿಲ್ಲ. ಟೇಸ್ಟ್ ತರಕಾರಿ ಹಾಕ್ಬಿಟ್ಟು ಅಡುಗೆ ಮಾಡ್ಕೊಡ್ತಾರೆ ಯಾರು? ಫುಟ್ಪಾತಲ್ಲಿ. ಇಲ್ಲ, ನಾವು ತಿಂದಿದ್ದೀವಿ. ಇಲ್ಲ, ಆ ಥರ ಏನಿಲ್ಲ, ಸೇಮ್ನೇ. ಹೋಟ್ಲಲ್ಲಿ ಹೋಗಿ ನೀವು ನೋಡಿದ್ದೀರಾ ಹೆಂಗಿದೆ ಅಂದ್ಬಿಟ್ಟು, ಹೋಟ್ಲಲ್ಲೂ ಹಂಗೇನೆ, ಹಿಂಗೇನು ಇಲ್ಲೂ ಹಂಗೆ. ಏನಂದರೆ ಇವರು ಫುಟ್ಪಾತ್ ಅಂತ ಇವ್ರಿಗೆ ಒಂದು ಹೆಸರು ಅಷ್ಟೇ, ಅವರು ಹೋಟ್ಲು, ಬೇರೆ ಏನಿಲ್ಲ. ಇವರು ಕಷ್ಟ, ಬಡವರು ತಾನೇ, ಇವ್ರಿಗೂ ಕಷ್ಟ ಇರಬೇಕು, ಇವರು ಬಾಡಿಗೆ ಕಟ್ಟಬೇಕು. ಸೇಮೇ ಇರೋದು ಏನಂದರೆ ನಮಗೆ ಚೀಪಾಗಿ ಸಿಗುತ್ತೆ ಅಲ್ಲಿ. ಇಲ್ಲಿ ಹೋಟ್ಲಲ್ಲಿ ಇರಲಿ, ಬಟ್ಟೆ ಅಂಗಡಿಯಲ್ಲಿ ಇರಲಿ, ಏನೇ ಒಂದು ಇರಲಿ. ಇವಾಗ ನಾವು ಹೋಗಿ ಕ್ಲಿಪ್ಪು ಇಲ್ಲಿ 10 ರೂಪಾಯಿಗೆ 3 2 ತಗೊತೀವಿ. ಅದೇ ನೀವು ಶಾಪಲ್ಲಿ ಹೋಗಿ ತಗೊಳ್ಳಿ, 50 ರೂಪಾಯಿ, 100 ರೂಪಾಯಿ, 150 ರೂಪಾಯಿ, ಆ ಥರ ಇರುತ್ತೆ. ಡಿಫ್ರೆಂಟ್ ಇರುತ್ತಲ್ವ. ಈಗ ನೀವು ಹೇಳ್ತಾ ಇದ್ದೀರಾ ಸಾರ್ವಜನಿಕರು, ನಾವು ನಮಗೆ ಫುಟ್ಪಾತ್ ಬೇಕೇ ಬೇಕಿತ್ತು, ವ್ಯಾಪಾರ ಬೇಕಿತ್ತು, ಬೀದಿ ಬದಿ ವ್ಯಾಪಾರ ಅಂತ ನೀವು ಹೇಳ್ತಾ ಇದ್ದೀರಾ. ಯಾಕಂದ್ರೆ ನೀವು ಫೀಲ್ ಮಾಡ್ತಾರೆ ಮಧ್ಯಮ ವರ್ಗದವರು. ಹೌದು, ಮಧ್ಯಮ ವರ್ಗದವರಿಗೆ ಫುಟ್ಪಾತ್ ವ್ಯಾಪಾರ ಬೇಕು ಅಂತ ನೀವು ನಿಜಾಗ್ಲೂ ಹೇಳ್ತಾ ಇದ್ದೀರಾ. ಬೇಕು. ಅದೇ ರೀತಿಲಿ ನೀವು ಸಾರ್ವಜನಿಕರು ಅನ್ನೋದು ಯೋಚನೆ ಮಾಡ್ಬೇಕಲ್ವಾ? ಹೌದಮ್ಮ, ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಇವಾಗ ಇದು ಕ್ಲೀನ್ ಆಗಿದೆ, ನಮಗೇನು ತೊಂದರೆ ಇಲ್ಲ ಅಂತ. ಆದರೆ ಇವರು ಸೈಡಲ್ಲಿ ಇಟ್ಕೊಂಡಿದ್ದಾರೆ, ರೋಡಲ್ಲಿ ಇಟ್ಕೊಂಡಿದ್ರೆ ನಮಗೂ ಸ್ವಲ್ಪ ಕಷ್ಟ. ಅಲ್ಲಿ ಎಷ್ಟು 30-40, ನಾವು ಚಿಕ್ಕದಿಂದ ಇಲ್ಲೇ ಇರೋದು, ಎಷ್ಟು ಚೆನ್ನಾಗಿತ್ತು. ನಮ್ಗೆ ಏನಾದ್ರು ತಗೊಂಡ್ರೂ ಬಟ್ಟೆ ಇರಲಿ, ಏನೇ ಇರಲಿ ಚೀಪಾಗಿ ಸಿಗ್ತಾಯಿತ್ತು. ಇವಾಗ ನಾವು ಹೋಗಿ ಅಂಗಡಿಯಲ್ಲಿ ತಗೊಳ್ಳಿ, ಜಾಸ್ತಿನೇ. ಅದೇ ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿ 200 ರೂಪಾಯಿ ಶರ್ಟು, ಅಂಗಡಿಯಲ್ಲಿ ಹೋಗಿ ತಗೊಂಡ್ರೆ 700 ರೂಪಾಯಿ 800 ರೂಪಾಯಿ. ಡಿಫ್ರೆಂಟ್ ಎಷ್ಟಿದೆ ನೀವು ಯೋಚನೆ ಮಾಡಿ. ಫುಟ್ಪಾತ್ ಅಂಗಡಿಗೂ, ಶಾಪ್ ಅಂಗಡಿಗೂ, ಹೋಟ್ಲ್ಗೂ, ಫುಟ್ಪಾತ್ ಹೋಟ್ಲ್ಗೂ ಡಿಫ್ರೆಂಟ್ ಜಾಸ್ತಿ ಐತೆ. ಹಾಗಂತ ಇವ್ರು ಇಲ್ಲಿ ಏನಂತ ಎಲ್ಲಿವರೆಗೂ ಆವರಿಸಿದ್ರು ಹೇಳಿ? ಇಲ್ಲಿ ಇಷ್ಟು ತನಕನೇ ಇತ್ತು, ಆದರೆ ತುಂಬಾ ವರ್ಷದಿಂದ ಇದ್ದಾರೆ. ಇವಾಗ ಕಷ್ಟನೇ, ನಮಗೂ ಕಷ್ಟನೇ, ಅವ್ರಿಗೂ. ಸಾರ್ವಜನಿಕರ ಪ್ರದೇಶ ಇದು, ಓಡಾಡೋಂಥದ್ದು ಪಾದಚಾರಿಗಳ ಪ್ಲೇಸ್. ಇವಾಗ ಹೊಸದಾಗಿಂದಲ್ಲ ಇದು, ಇವಾಗ ಇಟ್ಟಿಲ್ಲಲ್ಲ. ನಾವು ಹುಟ್ಟಿದ ಮುಂಚೆಯಿಂದಾನೇ, ಚಿಕ್ಕದಿಂದಾನೇ ಇಲ್ಲಿ ಇರೋದು, ನಾವು ಓಡಾಡಿ ಬಂದಿರೋದು, ಬೆಳೆದಿರೋದು. ಸ್ವಂತ ಅಲ್ಲ, ಇಲ್ಲ ಇಲ್ಲ. ಬಟ್ ಇವ್ರು ಇವಾಗ ಮಾಡಿದ್ದು ಅವತ್ತು ಮಾಡಿದ್ರೇನು ಕರೆಕ್ಟ್ ಆಗಿತ್ತು. ಇವಾಗ ಸಡನ್ ಆಗಿದ್ರೆ ಅವ್ರ ಹೊಟ್ಟೆಗೆ ಹೊಡಿತಾರ ತಾನೆ. ಅದು ಅಂತ ಮಂತ್ರಿಗಳು ಯಾರು ಬಂದಿರ್ಲಿಲ್ವಲ್ಲ, ಮತ್ತೆ ಕೋರ್ಟಿಂದ ಆದೇಶ ಬರ್ಬೇಕಾಗಿತ್ತಲ್ಲ. ಅವರು ಇದು ಮಾತ್ರ ಕ್ಲಿಯರ್ ಮಾಡಬಾರ್ದು, ಜಾಸ್ತಿ ಇನ್ನೂ ಐತೆ, ಅದನ್ನು ಕ್ಲಿಯರ್ ಮಾಡಬೇಕು. ಇದು ಮಾತ್ರ ಕ್ಲಿಯರ್ ಮಾಡ್ಕೊಂಡ್ರೆ ಆಗಲ್ಲ ಅಲ್ವಾ? ಇನ್ನೂ ಐತೆ. ಇವಾಗ ಹೋಗ್ತಾರೆ, ಇವಾಗ ಬಡವ್ರಿಗೆ, ಅವ್ರಿಗೆ ಏನು ಸಹಕಾರ ಏನು ಮಾಡಿಲ್ಲ. ಸಡನ್ನಾಗಿ ಗೆತ್ತು ಅಂದರೆ ಅವ್ರ ಬಾಡಿಗೆ ಇರುತ್ತೆ, EMI ಇರುತ್ತೆ, ಕರೆಂಟ್ ಬಿಲ್ ಇರುತ್ತೆ, ಮಕ್ಕಳು ಓದಬೇಕು, ದಿನ ಊಟ ಖರ್ಚಿರುತ್ತೆ, ಹೋಗೋದು ಬರೋದು. ಇವಾಗ ಗ್ಯಾಸ್ ರೇಟು ನೋಡ್ತಾ ಇದ್ದೀರಲ್ಲ, ಎಷ್ಟೊಂದು ಪ್ರಶ್ನೆ ಅವ್ರ ಹತ್ರ ಇರುತ್ತೆ. ಬಟ್ ಅದು ಕಷ್ಟ ತಾನೆ. ಅವ್ರಿಗೆ ಒಂದು ಟೈಮ್ ಕೊಟ್ಟಿರ್ಬೋದು, ಇಲ್ಲಾಂದರೆ ಅವ್ರ ವ್ಯವಸ್ಥೆ ಏನು ಎಲ್ಲಾದರೂ ಮಾಡಿರ್ಬೋದು. ಏನೂ ಮಾಡಿಲ್ಲ, ಅದು ಸಡನ್ನಾಗಿ ಎತ್ತಿದ್ರೆ. ನಾವು ನೋಡಿ ಟೆಂಡರ್ ಕೋಕ್ನೆಟು 30 ರೂಪಾಯಿ 40 ರೂಪಾಯಿಗೆ ತೊಗೊತಾ ಇದ್ವಿ. ಇವಾಗ ನಾವು ಆನ್ಲೈನ್ ಮಾಡೋಕ್ಕಾಗಲ್ಲ, ಆನ್ಲೈನಲ್ಲಿ 70 ರೂಪಾಯಿ ಇಲ್ವಾ? ಇವಾಗ ಬೇರೆ ಅಂಗಡಿಯಲ್ಲಿ ಇಲ್ಲಿಂದ ಅವ್ರು ಬೇರೆ ಶಿಫ್ಟ್ ಮಾಡಿದ್ರೆ ಅವ್ರಿಗೂ ಕಷ್ಟ ಆಗುತ್ತೆ ಅಲ್ವಾ? ಈಗ ನೀವು ಆನ್ಲೈನ್ ವಿಚಾರ ಕೇಳೋದಾದ್ರೆ, ನಾವು ಆನ್ಲೈನ್ 100 ರೂಪಾಯಿಗೆ ಮಾಡುತ್ತಂದ್ರೆ ಮನೆ ಹತ್ರಕ್ಕೆ ತಂದು ಕೊಡ್ತಾರೆ, ತಗೊಂಡು ಬಂದು ಕೊಡ್ತಾರೆ. ನಾವು ನಮ್ಮಂಥವ್ರು ತಗೊಳಕ್ಕಾಗಲ್ವಲ್ಲ, ಅದು ಕರೆಕ್ಟ. ದುಡ್ಡಿರೋರು ಆನ್ಲೈನ್ ಮಾಡ್ಕೊತಾರೆ, ನಮ್ಮಂಥವ್ರು ಏನು ಮಾಡ್ತಾರೆ? ಇವಾಗ ಬೋರಿಂಗಲ್ಲಿ ದುಡ್ಡವರು ಬರುತ್ತಾರೋ ಇದು, ಇವಾಗ ಅವ್ರು ಅಲ್ಲಿಂದ ಬಡವ್ರು ಬರ್ತಾರೆ, ಒಂದು 30 ರೂಪಾಯಿ ಸಿಕ್ಕಿದ್ರೆ ಆ ಪೇಷಂಟ್ ಕೊಲ್ಲತ್ತಾನೆ. ಇವಾಗ ಹೋಟ್ಲಲ್ಲಿ ಹೋಗಿ ನಾವು ಒಂದು ಜ್ಯೂಸೋ ಇಲ್ಲ ಏನೋ ಕುಡಿಯೋಕ್ಕಾಗಲ್ಲ. 80 ರೂಪಾಯಿ 100 ರೂಪಾಯಿ ಮೇಲೇ ಇರುತ್ತೆ. ಇಲ್ಲಿ ಬಂದರೆ ನಮಗೆ ಚೀಪಾಗಿ ಸಿಗುತ್ತೆ. ಒಂದು 100 ರೂಪಾಯಿ 50 ರೂಪಾಯಿನೂ 30 ರೂಪಾಯಿ 40 ರೂಪಾಯಿ ಅಷ್ಟೊಂದು ಚೀಪಾಗಿ ಸಿಗುತ್ತೆ. ನಮಗೇನು ತೊಂದರೆ ಇಲ್ಲ. ಅವರಿಂದ ನಮಗೂ ಪಬ್ಲಿಕ್ಗೆ ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ಏನೂ ತೊಂದರೆ ಇಲ್ಲ. ನಮಗೆ ಸ್ವಲ್ಪ ಚೆನ್ನಾಗಿಯೇ ಇರುತ್ತೆ. ಆಕ್ಸಿಡೆಂಟ್ ಮತ್ತೆ ಯಾಕೆ ಆಗ್ತಾ ಇತ್ತು? ಆಕ್ಸಿಡೆಂಟ್ ಅದು ನಾವೇನು ಹಿಡಿಯೋಕ್ಕಾಗ್ತಾ? ಹೈವೇ ರೋಡಲ್ಲೂ ಆಗುತ್ತೆ. ಹೈವೇ ರೋಡಲ್ಲಿ ಅಂಗಡಿ ಇಲ್ಲಲ್ಲ. ವ್ಯಾಪಾರಕ್ಕೆ ತಗೊಳಕ್ ಬರೋರು ಗಾಡಿ ಎಲ್ಲ ನಿಲ್ಸರು, ಓಡಾಡಕ್ ಆಗ್ತಿರ್ಲಿಲ್ಲ. ಇವತ್ತು ಒಬ್ಬರು ಆಟೋ ಡ್ರೈವರ್ ಮಾತಾಡ್ಸಿದ್ರೆ ಏನು ಹೇಳಿದ್ರು ಗೊತ್ತಾ ಮೇಡಮ್? ಕಾಲ್ಗೆ ಸಿಕ್ತಿದ್ರು, ಆಟೋಗಳಿಗೆ ಸಿಕ್ತಿದ್ರು ಜನಗಳು. ಅದು ಟ್ರಾಫಿಕ್ಕು ಅಷ್ಟೊಂದು ಜನ ಫಸ್ಟ್ ಕಮ್ಮಿ ಇತ್ತು, ಇವಾಗ ಜನ ಜಾಸ್ತಿ ಆಗ್ತಾ ಇತ್ತಂದ್ರೆ ಗಾಡಿಗಳು ಜಾಸ್ತಿ ಆಗ್ತಾ ಇದೆ. ಆವಾಗ ನಡೀತಾ ಇದ್ವಿ, 2 ವೀಲರ್ಸ್ ಸೈಕಲಲ್ಲಿ ಹೋಗ್ತಾ ಇದ್ವಿ. ಇವಾಗ ಮನೆಗೆ ವೆಹಿಕಲ್ಲು. ಬಡವರು EMI ತಗೊತಾರೆ, ದುಡ್ಡವರು ಬೈಕ್. ಒಂದು ಮನೆಗೆ 3, 4, 5 ಬೈಕ್ ಇರುತ್ತೆ. ಇವಾಗ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ವಲ್ಲ. ಅದೇ ಇರೋದು. ನಮ್ಮ ಜನಸಂಖ್ಯೆ ಬೆಂಗಳೂರಲ್ಲಿ ಈ ಮಟ್ಟಕ್ಕೆ ಏರಿಕೆ ಆಗ್ತಾ ಇದೆ. ಆಚೆ ಕಡೆಯಿಂದ ಬಂದಿರ್ತಾರೆ ಇಲ್ಲಿ. ಇವಾಗ ನಾವು ಬಂದು 3,000ಕ್ಕೆ ಮಾಡ್ತೀವಿ ಅಂತ ಕೆಲಸ, ಅವ್ರು 2,000 ರೂಪಾಯಿಗೆ ಮಾಡ್ತಾರೆ.
ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಅನ್ಸುತ್ತಾ ಫುಟ್ಪಾತ್ ವ್ಯಾಪಾರಿಗಳು ಮೋಸ್ಟ್ ಆಫ್ ಆಲ್ ಎಲ್ಲ ಔಟ್ ಆಫ್ ಬಂದಿರೋರೆ ಅನ್ಸುತ್ತಾ? ಅರ್ಧ ಜನ ಇರ್ತಾರೆ, ಮಿಕ್ಕಿರೋರೆಲ್ಲ ಇಲ್ಲೇವ್ರೆ. ನಾವು ಯಾಕಂದ್ರೆ ಹುಟ್ಟಿ ಬೆಳೆದಿರೋದಲ್ಲ, ಶಿವಾಜಿನಗರೇ ನಮ್ಮದು. ಆದರೆ ಇಲ್ಲಿ ಇರೋರೆ, ಆದರೆ ಎಲ್ಲ 30-40 ವರ್ಷದಿಂದನೇ ಇರೋದು. ಯಾರೂ ಹೊಸದಾಗಿ ಅಷ್ಟೊಂದು ಬಂದಿಲ್ಲ. ಹೊಸದಾಗಿ ಬಂದರೆ ನೇಪಾಳಲ್ಲಿಂದ ಬರ್ತಾರಲ್ಲ, ಅವ್ರಿಗೆ ಕೆಲ್ಸಕ್ಕೆ ಇಟ್ಕೊತಾರೆ. ಬಟ್ಟು ಮತ್ತಿದು ಏನೂ ಇದಿಲ್ಲ.